ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಒಣ ಸೀಗಡಿ ಪಲ್ಯ. ಇದು ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ಮತ್ತು ಬೇಳೆ ಸಾರು ತಿಳಿ ಸಾರು ಮಾಡ್ಕೊಂಡಾಗ ನೆಂಚ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಣ ಸೀಗಡಿ ಪಲ್ಯ ಮಾಡೋದಕ್ಕೆ ನೋಡಿ, ನಾನು ಒಣ ಸೀಗಡಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟಿಗೆ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇರುತ್ತೆ. ಇದರಲ್ಲಿ ಕಸ ಕಡ್ಡಿ ಇರುತ್ತೆ, ಕಲ್ಲಿರುತ್ತೆ, ಅಥವಾ ಮಣ್ಣಿನ ಉಂಡೆನೂ ಇರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಈ ಕೆಳಗೆಲ್ಲ ಈ ರೀತಿ ಪುಡಿ ಪುಡಿ ಎಲ್ಲ ಇದೆ. ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಮೊದಲಿಗೆ ಆರಿಸ್ಕೋಬೇಕು, ಏನಾದ್ರು ಕಸ ಕಡ್ಡಿ ಇದೆಯಾ ಅಂತ ಆರಿಸ್ಕೋಬೇಕು. ನೋಡಿ, ಈ ರೀತಿ ಇರುತ್ತಲ್ಲ, ಈ ರೀತಿ ಪೀಸಸ್ ಎಲ್ಲ ತೆಗಿಬೇಕು. ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇದು ಕಡ್ಡಿ ಇದು. ಆರಿಸ್ಕೊಂಡಾದ್ಮೇಲೆ ಹೀಗೆ ಒಂದು ಮರದಲ್ಲಿ ಈ ರೀತಿ ಮಾಡಿದ್ರೆ, ನೋಡಿ ಹೀಗೆ ಮಾಡಿದ್ರೆ ಆ ಪುಡಿ ಎಲ್ಲ ಈ ರೀತಿ ಮುಂದಕ್ಕೆ ಬರುತ್ತೆ. ನೋಡಿ, ಹೀಗೆ ಈ ಪುಡಿನೆಲ್ಲ ತೆಗೆದುಬಿಡಬೇಕು. ಇದೆಲ್ಲ ವೇಸ್ಟ್ ಇದು. ನಿಮಗೆ ಈ ರೀತಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇದು ನೀರಿಗೆ ಹಾಕಿದಾಗ ಎಲ್ಲ ಕೆಳಗೆ ಹೋಗುತ್ತೆ, ಆವಾಗ ತೆಗಿಬೋದು. ಈಗ ನೋಡಿ, ಸೀಗಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಬಾಣಲಿಗೆ ಹಾಕ್ತಾಯಿದ್ದೀನಿ ಸೀಗಡಿನ. ಈಗ ಇದನ್ನು ಹುರಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು. ಇದನ್ನು ತುಂಬ ಹುರಿಯೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗ ಹುರಿದಾದ್ಮೇಲೆ ಒಂದು ಬಾಣಲೆನ ಕೆಳಗಿಟ್ಬಿಟ್ಟು ಡೈರೆಕ್ಟಾಗಿ ನಾನು ಅದಕ್ಕೇ ನೀರು ಹಾಕ್ತಾಯಿದ್ದೀನಿ. ಇಲ್ಲ ನೀವು ಇದನ್ನು ಬೇರೆ ಪಾತ್ರೆಗೆ ಹಾಕಿಬಿಟ್ಟು ನೀರು ಹಾಕಿ ಇಡ್ಬೋದು. ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ನೋಡಿ, ಈ ರೀತಿ ಆಗಿರುತ್ತೆ. ಅರ್ಧ ಗಂಟೆ ಆದಮೇಲೆ ಇದು ಸ್ವಲ್ಪ ಮೆತ್ತಗಾಗಿರುತ್ತೆ. ಇದು ಹುರಿಯೋದಕ್ಕೆ ಮುಂಚೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ. ನೆನೆಸಿದ ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಇದು. ನೋಡಿ, ಈ ರೀತಿ ಆಗಿದೆ. ನೆನೆದ ಮೇಲೆ ಇದನ್ನು ಈಗ ಒಂದು 4 ಸಾರಿ ಆದರೂ ತೊಳಿಬೇಕು. ಒಂದು 4 ನೀರಲ್ಲಿ ತೊಳಿಬೇಕು. ಮತ್ತು ಇದನ್ನು ಹೀಗೆ ಮೇಲಿಂದನೇ ತೆಗಿಬೇಕು. ಆವಾಗ ಅಕಸ್ಮಾತ್ ಏನಾದ್ರು ಮಣ್ಣಿದ್ರೆ, ಅಥವಾ ನಾನು ಆವಾಗಲೇ ಹೇಳಿದ್ನಲ್ಲ ಚಿಕ್ಕ ಚಿಕ್ಕ ಪುಡಿಗಳೆಲ್ಲ ಇದ್ರೇನು ಅದೆಲ್ಲ ಹೋಗಿ ಕೆಳಗೆ ಕೂತಿರುತ್ತೆ. ಈ ರೀತಿ ಮೇಲಿಂದನೇ ತಕ್ಕೋಬೇಕು. ಅವಾಗ ಬೇಡವಾಗಿದ್ದೆಲ್ಲ ಕೆಳಗೆ ಕೂತಿರುತ್ತೆ, ಅದನ್ನು ಬಿಸಾಕೋದು. ಈ ರೀತಿ ಒಂದು 4 ಸಾರಿ ತೊಳ್ಕೊಬೇಕು. ಇದಾದಮೇಲೆ ನಾನು ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು 10-12 ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ನಾನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಾಗುತ್ತೆ. ಈರುಳ್ಳಿ ಹಾಕಿ ಈರುಳ್ಳಿನ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿಸ್ಕೊಳ್ಳುವಾಗ ನಾನು ಪಲ್ಯಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಈಗಲೇ ಹಾಕ್ತಾಯಿದ್ದೀನಿ. ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ, ಬೇಯುವಾಗೆಲ್ಲ ಕರಗತ್ತೆ ಅದು. ದಪ್ಪ ಉಪ್ಪು ಹಾಕಿ ಈ ರೀತಿ ಈರುಳ್ಳಿನ ಬಾಡಿಸ್ಕೋಬೇಕು. ನೋಡಿ, ಈ ರೀತಿ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ,
ಮತ್ತು ಧನಿಯಾ ಪುಡಿ, ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟಾದರೆ ಸಾಕು, ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿಯಲ್ಲಿ. ಈಗ ಒಂದೆರಡು ಟೊಮ್ಯಾಟೊನ ನಾನು ರುಬ್ಬಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮೆಟೊನ ಫ್ರೈ ಮಾಡ್ಕೊಂಡಾದಮೇಲೆ ಸೀಗಡಿನ ಇದಕ್ಕೆ ಹಾಕಬೇಕು. ಸೀಗಡಿ ಹಾಕಿ ಸ್ವಲ್ಪ ನೀರು ಹಾಕಬೇಕು. ನೀರು ಬೇಯೋಷ್ಟು ಹಾಕಬೇಕು. ಆಮೇಲೆ ಸೀಗಡಿ ನಾವು ನೆನೆಸಿಟ್ಟಿರ್ತೀವಲ್ಲ, ಸೀಗಡಿಯಲ್ಲಿ ಕೂಡ ನೀರು ಬಿಟ್ಕೊಳತ್ತೆ. ಹಂಗಾಗಿ ಸೀಗಡಿ ಬೇಯೋಷ್ಟು ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ಮುಚ್ಚಳ ಮುಚ್ಚಿಬಿಟ್ಟು ಸಿಮ್ಮಲ್ಲಿನೇ ಇದು 10 ನಿಮಿಷ 8-10 ನಿಮಿಷ ಇದನ್ನು ನಿಧಾನವಾಗಿ ಒಗ್ಗರಣೆಯಲ್ಲಿ ಬೇಯೋದಕ್ಕೆ ಬಿಡಬೇಕು. ಒಂದು 8-10 ನಿಮಿಷದಲ್ಲೇ ಬೇಯುತ್ತೆ ಇದು. ನೋಡಿ ಈಗ ನೀರೆಲ್ಲ ಹಿಂಗಿದೆ. ಈಗ ಸೀಗಡಿ ಕೂಡ ಬೆಂದಿರುತ್ತೆ. ತುಂಬ ಏನು ಟೈಮ್ ತೊಗೊಳಲ್ಲ, ಒಂದು 10 ನಿಮಿಷ ಸಾಕಾಗುತ್ತೆ ಬೇಯೋಕ್ಕೆ. ಈಗ ಈ ರೀತಿ ಆಗಿದೆ. ಇಷ್ಟಾದಮೇಲೆ ನಿಂಬೆ ರಸ, ಒಂದು ಅರ್ಧ ನಿಂಬೆ ಹಣ್ಣಿನ ರಸ ನಾನು ಹಾಕ್ತಾಯಿದ್ದೀನಿ. ಆಮೇಲೆ ಕಾಳು ಮೆಣಸಿನ ಪುಡಿ 1 ಸ್ಪೂನು, ಆಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಟೈಮಲ್ಲಿ ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಹಾಕ್ಬೋದು. ಈಗ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಸಿಮ್ಮಲ್ಲಿನೇ 1 ನಿಮಿಷ ಮುಚ್ಚಳ ಮುಚ್ಚಿಬಿಟ್ರೆ ಸಾಕು. ಈಗ ಸೀಗಡಿ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗಾಗುತ್ತೆ. ಸೀಗಡಿ, ಒಣ ಸೀಗಡಿ ಇಷ್ಟಪಡೋರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಾಗುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಈಗ ಸೀಗಡಿ ಪಲ್ಯ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.